ಎನ್ ಮಂಜುನಾಥ್ 23, ಎಂ ರವಿಕುಮಾರ್ 23, ಸುನೀತಾಬಾಯಿ 12. ಇಡೀ ದಾಳಿಯಲ್ಲಿ ಮೂಡ ಕರ್ಮಕಾಂಡ ಬಯಲಾಗಿದೆ. 142 ಆಯ್ತು. ಈಗ 631 ಸೈಟ್ಗಳ ಸರದಿ ಬಯಲಾಗಿರೋದು. 631 ಮೂಡ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿಯನ್ನ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದಂತಹ ಪತ್ರ ಲಭ್ಯ ಆಗಿದೆ. ಆ ಪತ್ರದಲ್ಲಿ 631 ಸೈಟ್ಗಳ ವಿಚಾರವನ್ನ, ಈ ಮೂಡ ನಿವೇಶನಗಳ ಬಗ್ಗೆ ಮಾಹಿತಿಯನ್ನ ಇಡಿ ಕೇಳಿರೋದು. ದಿನಾಂಕ 16/12/2024 ಇಡಿ ಮೂಡಾಗೆ ಪತ್ರವನ್ನ ಬರೆದಿದೆ. ಆ ಪತ್ರದಲ್ಲಿ 631 ಸೈಟ್ಗಳ ಮಾಹಿತಿಯನ್ನ ಕೇಳಿರೋದು. ಭ್ರಷ್ಟರ ಬೇಟೆಯನ್ನ ಇಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಜನ್ಮ ಜಾಲಾಡ್ತಾ ಇದ್ದಾರೆ. ಯಾರೆಲ್ಲ ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರಿಗೆ ಚಳಿ ಜ್ವರ ಈಗಾಗಲೇ ಬಂದಾಗಿದೆ. ಇಡಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಮಾಡ್ತಾ ಇದೆ. ತೆರೆಮರೆಯ ಆಟ ಇಲ್ವೇ ಇಲ್ಲ. ಈಗ ಯಾರು ತಪ್ಪು ಮಾಡಿದ್ದಾರೋ ಅವರು ಶಿಕ್ಷೆಯನ್ನ ಅನುಭವಿಸ್ತಾರೆ, ಯಾರು ಉಪ್ಪು ತಿಂದಿದ್ದಾರೋ ಅವರು ನೀರನ್ನ ಕುಡಿತಾರೆ ಅನ್ನೋದಕ್ಕೆ ಇಡಿ ಅಧಿಕಾರಿಗಳ ಈ ಚುರುಕಿನ ತನಿಖೆ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಯಾರ್ಯಾರು ಯಾವಾಗ ಯಾರ್ಯಾರಿಗೆ ಸೈಟ್ಗಳನ್ನು ಹಂಚಿದ್ರು, ಯಾವ ಕಾರಣಕ್ಕಾಗಿ ಹಂಚಿದ್ರು, ಎಷ್ಟು ಸೈಟ್ಗಳನ್ನು ನೀಡಿದ್ರು, ಅದರ ಹಿಂದೆ ಇದ್ದ ಪ್ರಭಾವ ಯಾರದ್ದು, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆರ್ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೆದಕುವ ಕೆಲಸ ಇಡಿ ಅಧಿಕಾರಿಗಳಿಂದ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ. ವಿನೋದ್, ಮೂಡಾದ ವಿಚಾರವಾಗಿ ಮೊದಲು ಎಲ್ಲ ವಿಚಾರಗಳನ್ನ ಬಹಿರಂಗಪಡಿಸಿದ್ದೆ ರಿಪಬ್ಲಿಕ್ ಕನ್ನಡ, ದಾಖಲೆಗಳ ಸಮೇತ ಪ್ರತಿನಿತ್ಯವೂ ಕೂಡ. ಈಗ ಇದೇ ಮೂಡ ಕೇಸ್ ಇವತ್ತು ಈ ಕ್ಷಣಕ್ಕೆ ಈ ಹಂತವನ್ನ ತಲುಪಿರೋದು. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಾಗಲೇ ಇರೋ ಅಕ್ಟೋಬರ್ 27ನೇ ತಾರೀಕು ಏನು ಬಿಲ್ಡರ್ ಜೈರಾಮ್ ಅವರ ಮನೆಯ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲೂ ಕೂಡ ಮೂಡ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಸತತ 3 ತಿಂಗಳ ಕಾಲ ಅವರನ್ನು ಆಗಿದ್ದಾಗೆ ವಿಚಾರಣೆಗಳು ಪಡಿಸಿ ಸಾಕಷ್ಟು ಮಾಹಿತಿಗಳು ಕಲೆ ಹಾಕಿದ್ದಾರೆ. ಈ ಕೋಕೋನಟ್ ವಿಚಾರ ಇರ್ಬೋದು, ಪ್ರತಿಯೊಂದನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆಯನ್ನು ಹಾಕಿರುವಂಥದ್ದು. ನಿನ್ನೆ ಅಧಿಕೃತವಾದಂತಹ ಒಂದು ಏನು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. 142 ಆಸ್ತಿಗಳನ್ನು ಈಗಾಗಲೇ ಸ್ಥಿರಾಸ್ತಿಗಳನ್ನು ಮುಟ್ಕೋಲು ಹಾಕೊಂಡಿದ್ದಾರೆ. ಸುಮಾರು 300 ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಇದಾಗಿರುವಂಥದ್ದು. ಈಗ ಮತ್ತೊಂದು 631 ಸೈಟ್ಗಳ ವಿವರವನ್ನು ಕೇಳಿ ಈಗಾಗಲೇ ಪ್ರಾಧಿಕಾರಕ್ಕೆ ಇಡಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕಳೆದ ತಿಂಗಳು 16ನೇ ತಾರೀಕು ಬರೆದಿರುವಂತಹ ಪತ್ರ ಇದು. 631 ಅಂದರೆ ಈಗ 142 ಸ್ಥಿರಾಸ್ತಿಗಳ ಏನೋ ಒಂದು ಮುಟ್ಟುಗೋಲಾಯಿತು. ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು 631 ನಿವೇಶನಗಳು. 631 ನಿವೇಶನಗಳು 50-50 ಅನುಪಾತದಲ್ಲಿ ಬಂದಿರುವಂಥದ್ದು ಅಥವಾ ಬದಲಿ ನಿವೇಶನಗಳು ಬಂದಿರುವಂಥದ್ದು. ಇದರ ಬಗ್ಗೆ ಈಗಾಗಲೇ ಒಂದು ಮಾಹಿತಿಯೆಲ್ಲ ಕೊಡಬೇಕು ಅಂತೇಳಿ ಈಗಾಗಲೇ ಇಡಿ ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂಥದ್ದು, ಈಗಾಗಲೇ PMLA ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಜೊತೆಗೆ ನಾವು ಕೊಟ್ಟಿರುವಂತಹ ಪಟ್ಟಿಯಲ್ಲಿದೆ. ಆ ಪಟ್ಟಿಯಲ್ಲಿರುವಂತಹ ಹೆಸರೇ ಸೈಟ್ ಯಾರಿಗೆ ಸೇರಿತ್ತು, ಆ ಸೈಟ್ನ ನಿವೇಶನ, ಜೊತೆಗೆ ಇವರಿಗೆ ಯಾರ ಕಡೆಯಿಂದ ನಿವೇಶನವನ್ನು ಕೊಡೋದಕ್ಕೆ ಮಂಜೂರಾಗಿರುವಂಥದ್ದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೂಡಲೇ ನಮಗೆ ಸಾಕಷ್ಟು ಅರ್ಜೆಂಟಾಗಿ ಈ ಒಂದು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಒಂದು ಪತ್ರವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಸಹ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ಟಾರ್ಗೆಟ್ ಈಗ ಇಡಿಗೆ ಇರುವಂಥದ್ದು ಈಗ 142 ಆಸ್ತಿಗಳನ್ನು ಈಗಾಗಲೇ ಮುಟ್ಕೋಲು ಹಾಕೊಂಡಿದ್ದಾರೆ. 631 ನಿವೇಶನಗಳ ಒಂದು ಮೌಲ್ಯವನ್ನು ಲೆಕ್ಕಾಚಾರ ಹಾಕೋದಾದರೆ ಈಗಾಗಲೇ 1000 ಕೋಟಿಗೂ ಹೆಚ್ಚು ಮೌಲ್ಯದ ಏನು ಆಸ್ತಿಯನ್ನು, ಮೂಡ ಆಸ್ತಿಯನ್ನು ಯಾರೆಲ್ಲ ಕಬಳಿಸಿದ್ರು ಆ ಆಸ್ತಿಗಳನ್ನು ಮುಟ್ಕೋಲು ಹಾಕೊಳ್ಳೋದಕ್ಕೆ ಕೂಡ ಈಗಾಗಲೇ ಇಡಿ ಸಿದ್ಧತೆಗಳ ಮಾಡ್ಕೊಳ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಇಲ್ಲೊಂದು 2-3 ದಿನಗಳಲ್ಲಿ ಈ 631 ಸೈಟ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈಗಾಗಲೇ ಮೂಡ ಅಧಿಕಾರಿಗಳು ಕೊಟ್ಟಿರ್ತಾರೆ. ಸೊ ಹೀಗಾಗಿ ಆ ಆಸ್ತಿಗಳು ಕೂಡ ಮೂಡಾಗೆ ವಾಪಸ್ ಬರೋದಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಯಾರೆಲ್ಲ ಅಕ್ರಮವಾಗಿ ತೆಗೆದುಕೊಂಡಿದ್ರು ಅವರಿಗೆ ಸಂಕಷ್ಟ ಕಟ್ಟಿಟ ಬುತ್ತಿ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ. ಎನ್ ಮಂಜುನಾಥ್ 23, ಎಂ ರವಿಕುಮಾರ್ 23, ಸುನೀತಾಬಾಯಿ 12. ಇಡೀ ದಾಳಿಯಲ್ಲಿ ಮೂಡ ಕರ್ಮಕಾಂಡ ಬಯಲಾಗಿದೆ. 142 ಆಯ್ತು. ಈಗ 631 ಸೈಟ್ಗಳ ಸರದಿ ಬಯಲಾಗಿರೋದು. 631 ಮೂಡ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿಯನ್ನ ಕೇಳಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದಂತಹ ಪತ್ರ ಲಭ್ಯ ಆಗಿದೆ. ಆ ಪತ್ರದಲ್ಲಿ 631 ಸೈಟ್ಗಳ ವಿಚಾರವನ್ನ, ಈ ಮೂಡ ನಿವೇಶನಗಳ ಬಗ್ಗೆ ಮಾಹಿತಿಯನ್ನ ಇಡಿ ಕೇಳಿರೋದು. ದಿನಾಂಕ 16/12/2024 ಇಡಿ ಮೂಡಾಗೆ ಪತ್ರವನ್ನ ಬರೆದಿದೆ.
ಆ ಪತ್ರದಲ್ಲಿ 631 ಸೈಟ್ಗಳ ಮಾಹಿತಿಯನ್ನ ಕೇಳಿರೋದು. ಭ್ರಷ್ಟರ ಬೇಟೆಯನ್ನ ಇಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಜನ್ಮ ಜಾಲಾಡ್ತಾ ಇದ್ದಾರೆ. ಯಾರೆಲ್ಲ ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರಿಗೆ ಚಳಿ ಜ್ವರ ಈಗಾಗಲೇ ಬಂದಾಗಿದೆ. ಇಡಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಮಾಡ್ತಾ ಇದೆ. ತೆರೆಮರೆಯ ಆಟ ಇಲ್ವೇ ಇಲ್ಲ. ಈಗ ಯಾರು ತಪ್ಪು ಮಾಡಿದ್ದಾರೋ ಅವರು ಶಿಕ್ಷೆಯನ್ನ ಅನುಭವಿಸ್ತಾರೆ, ಯಾರು ಉಪ್ಪು ತಿಂದಿದ್ದಾರೋ ಅವರು ನೀರನ್ನ ಕುಡಿತಾರೆ ಅನ್ನೋದಕ್ಕೆ ಇಡಿ ಅಧಿಕಾರಿಗಳ ಈ ಚುರುಕಿನ ತನಿಖೆಯೇ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಯಾರ್ಯಾರು ಯಾವಾಗ ಯಾರ್ಯಾರಿಗೆ ಸೈಟ್ಗಳನ್ನು ಹಂಚಿದ್ರು, ಯಾವ ಕಾರಣಕ್ಕಾಗಿ ಹಂಚಿದ್ರು, ಎಷ್ಟು ಸೈಟ್ಗಳನ್ನು ನೀಡಿದ್ರು, ಅದರ ಹಿಂದೆ ಇದ್ದ ಪ್ರಭಾವ ಯಾರದ್ದು, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆರ್ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೆದಕುವ ಕೆಲಸ ಇಡಿ ಅಧಿಕಾರಿಗಳಿಂದ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ವಿನೋದ್, ಮೂಡಾದ ವಿಚಾರವಾಗಿ ಮೊದಲು ಎಲ್ಲ ವಿಚಾರಗಳನ್ನ ಬಹಿರಂಗಪಡಿಸಿದ್ದೆ ರಿಪಬ್ಲಿಕ್ ಕನ್ನಡ, ದಾಖಲೆಗಳ ಸಮೇತ ಪ್ರತಿನಿತ್ಯವೂ ಕೂಡ. ಈಗ ಇದೇ ಮೂಡಾ ಕೇಸ್ ಇವತ್ತು ಈ ಕ್ಷಣಕ್ಕೆ ಈ ಹಂತವನ್ನ ತಲುಪಿರೋದು. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಾಗಲೇ ಇರೋ ಅಕ್ಟೋಬರ್ 27ನೇ ತಾರೀಕು ಏನು ಬಿಲ್ಡರ್ ಜೈರಾಮ್ ಅವರ ಮನೆಯ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲೂ ಕೂಡ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಸತತ 3 ತಿಂಗಳ ಕಾಲ ಅವರನ್ನ ಆಗಿಲ್ದಾಗೆ ವಿಚಾರಣೆಗಳು ಪಡಿಸಿ ಸಾಕಷ್ಟು ಮಾಹಿತಿಗಳು ಕಲೆ ಹಾಕಿದ್ದಾರೆ. ಈ ಕೋಕೋನಟ್ ವಿಚಾರ ಇರ್ಬೋದು, ಪ್ರತಿಯೊಂದರೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆಯನ್ನು ಹಾಕಿರುವಂಥದ್ದು. ನಿನ್ನೆ ಅಧಿಕೃತವಾದಂತಹ ಒಂದು ಏನು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. 142 ಆಸ್ತಿಗಳನ್ನು ಈಗಾಗಲೇ ಸ್ಥಿರಾಸ್ತಿಗಳನ್ನು ಮುಟ್ಕೋಲು ಹಾಕೊಂಡಿದ್ದಾರೆ. ಸುಮಾರು 300 ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಇದಾಗಿರುವಂಥದ್ದು. ಈಗ ಮತ್ತೊಂದು 631 ಸೈಟ್ಗಳ ವಿವರವನ್ನು ಕೇಳಿ ಈಗಾಗಲೇ ಪ್ರಾಧಿಕಾರಕ್ಕೆ ಇಡಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕಳೆದ ತಿಂಗಳು 16ನೇ ತಾರೀಕು ಬರೆದಿರುವಂತಹ ಪತ್ರ ಇದು. 631 ಅಂದರೆ ಈಗ 142 ಸ್ಥಿರಾಸ್ತಿಗಳ ಏನೋ ಒಂದು ಮುಟ್ಟುಗೋಲಾಯಿತು. ನೆಕ್ಸ್ಟ್ ಟಾರ್ಗೆಟ್ ಇರುವಂಥದ್ದು 631 ನಿವೇಶನಗಳು. 631 ನಿವೇಶನಗಳು 50-50 ಅನುಪಾತದಲ್ಲಿ ಬಂದಿರುವಂಥದ್ದು ಅಥವಾ ಬದಲಿ ನಿವೇಶನಗಳು ಬಂದಿರುವಂಥದ್ದು. ಇದರ ಬಗ್ಗೆ ಈಗಾಗಲೇ ಒಂದು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಇಡಿ ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂಥದ್ದು ಈಗಾಗಲೇ PMLA ಆ್ಯಕ್ಟ್ ಅಡಿಯಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಜೊತೆಗೆ ನಾವು ಕೊಟ್ಟಿರುವಂತಹ ಪಟ್ಟಿಯಲ್ಲಿದೆ. ಆ ಪಟ್ಟಿಯಲ್ಲಿರುವಂತಹ ಹೆಸರೇ ಸೈಟ್ ಯಾರಿಗೆ ಸೇರಿತ್ತು, ಆ ಸೈಟ್ನ ನಿವೇಶನ, ಜೊತೆಗೆ ಇವರಿಗೆ ಯಾರ ಕಡೆಯಿಂದ ನಿವೇಶನವನ್ನು ಕೊಡೋದಕ್ಕೆ ಮಂಜೂರಾಗಿರುವಂಥದ್ದು, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೂಡಲೇ ನಮಗೆ ಸಾಕಷ್ಟು ಅರ್ಜೆಂಟಾಗಿ ಈ ಒಂದು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಒಂದು ಪತ್ರವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಸಹ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮುಂದಿನ ಟಾರ್ಗೆಟ್ ಈಗ ಇಡಿಗೆ ಇರುವಂಥದ್ದು ಈಗ 142 ಆಸ್ತಿಗಳನ್ನು ಈಗಾಗಲೇ ಮುಟ್ಕೋಲು ಹಾಕ್ಕೊಂಡಿದ್ದಾರೆ. 631 ನಿವೇಶನಗಳ ಒಂದು ಮೌಲ್ಯವನ್ನು ಲೆಕ್ಕಾಚಾರ ಹಾಕೋದಾದರೆ ಈಗಾಗಲೇ 1000 ಕೋಟಿಗೂ ಹೆಚ್ಚು ಮೌಲ್ಯದ ಏನು ಆಸ್ತಿಯನ್ನು ಮೂಡ ಆಸ್ತಿಯನ್ನು ಯಾರೆಲ್ಲ ಕಬಳಿಸಿದ್ರು ಆ ಆಸ್ತಿಗಳನ್ನು ಮುಟ್ಕೋಲು ಹಾಕೊಳ್ಳೋದಕ್ಕೆ ಕೂಡ ಈಗಾಗಲೇ ಇಡಿ ಸಿದ್ಧತೆಗಳ ಮಾಡ್ಕೊಳ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಇಲ್ಲೊಂದು 2-3 ದಿನಗಳಲ್ಲಿ ಈ 631 ಸೈಟ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಈಗಾಗಲೇ ಮೂಡ ಅಧಿಕಾರಿಗಳು ಕೊಟ್ಟಿರ್ತಾರೆ. ಸೊ ಹೀಗಾಗಿ ಆ ಆಸ್ತಿಗಳು ಕೂಡ ಮೂಡಾಗಿ ವಾಪಸ್ ಬರೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಯಾರೆಲ್ಲ ಅಕ್ರಮವಾಗಿ ತೆಗೆದುಕೊಂಡಿದ್ರು ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ.